ನಾನು ಡಾಕ್ಟರ್ ರಜನಿ ಉದಯ್, ಪ್ರೊಫೆಸರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಬ್ಸ್ಟೆಟಿಕ್ ಆ್ಯಂಡ್ ಗೈನಕಾಲಜಿ ಡಿಪಾರ್ಟ್ಮೆಂಟ್, ಸ್ತ್ರೀ ರೋಗ ತಜ್ಞರು ಡಿಪಾರ್ಟ್ಮೆಂಟ್, ಸಪ್ತಗಿರಿ ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ನಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಆಸ್ಪತ್ರೆ ಸಪ್ತಗಿರಿ ಹಾಸ್ಪಿಟಲಲ್ಲಿ ಈ ಸ್ತ್ರೀ ರೋಗ ತಜ್ಞರು ಪ್ರಾಬ್ಲಮ್ಸು ಎಲ್ಲ ಸಮಸ್ಯೆಗಳನ್ನು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಒಂದು ಹೆಣ್ಣು ಹುಡುಗಿ ಋತುಬಂಧ ನಿಲ್ಲಿಯೋ ತನಕ ಇರೋ ಪ್ರಾಬ್ಲಮ್ಸ್ ಎಲ್ಲ ನಾವು ಅದಕ್ಕೆ ತಗ್ಗಾಗಿ ಸಲಹೆಗಳು, ಸೂಚನೆಗಳು, ಟೆಸ್ಟ್, ಫಾಲೋಅಪ್ಸು ಎಲ್ಲ ಮಾಡುತ್ತಿದ್ದೀವಿ. ನಮ್ಮ ಆಸ್ಪತ್ರೆಯಲ್ಲಿ ಡೆಲಿವರಿ ಕೇಸಸ್ಸು ಇವಾಗ ಒಂದು ಹೆಣ್ಣು ಹುಡುಗಿ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ 24 ಗಂಟೆ ನೋವು ತಗೊಳ್ಳೇಬೇಕು. ಅದರಿಂದ ತುಂಬ ಜನ ಭಯಪಡಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡಿರ ಸಿಸೇರಿಯನ್ ಸೆಕ್ಷನ್ ಮಾಡ್ಕೊತಾ ಇದ್ದಾರೆ. ಬಟ್ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ನೋವು ಕಡಿಮೆ ಆಗೋಕ್ಕೆ ಇಂಜೆಕ್ಷನ್ಸು ಈಗ ಹೊಸದಾಗಿ ಬಂದಿರೋ ಎಪಿಡ್ಯೂರಲ್ ಅನಾಲ್ಜಿಸಿಯಾ ಅಂತ ಹೇಳಿದ್ವಿ. ಅದು ಸ್ಪೆಷಲ್ ಇಂಜೆಕ್ಷನ್. ಅದರಿಂದ ತಾಯಿಗೂ ಮಗುಗೂ ಪ್ರಾಬ್ಲಮ್ಸೂ ಆಗಲ್ಲ. ಅಂಥದ್ದು ಕೊಟ್ಟು ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಹೆಣ್ಣು ಹುಡುಗಿ ಗರ್ಭಿಣಿ ಆಗಿದ ಅನಂತರ ಈಗ ಗೌರ್ಮೆಂಟ್ ರೂಲ್ ಪ್ರಕಾರ 19 ವರ್ಷದ ಮೇಲೇ ಗರ್ಭಿಣಿ ಆಗಬೇಕು. 18 ವಯಸ್ಸು ಒಳಗಡೆ ಆಗಿದ್ದರೆ ನಾವು ಗೌರ್ಮೆಂಟ್ಗೆ ಸೂಚನೆ ಕೊಡಬೇಕು. ಸೊ ಈ ಹೆಣ್ಣು ಹುಡುಗಿ ಡೆಲಿವರಿಗೆ ಬಂದಿರುವಾಗ ಅವ್ರಿಗೆ ತಗ್ಗಾಗಿ ಟೆಸ್ಟ್ಗಳು, ರೊಟೀನ್ ಸಲಹೆಗಳು, ಥೈರಾಯ್ಡ್ ಪ್ರಾಬ್ಲಮ್ಸು, ಶುಗರ್ ಪ್ರಾಬ್ಲಮ್, ಸಕ್ಕರೆ ಕಾಯಿಲೆ ಪ್ರಾಬ್ಲಮ್ಸು, ಬ್ಲಡ್ ಪ್ರೆಷರ್ ಎಲ್ಲ ಚೆಕಪ್ ಮಾಡಿ, ರಕ್ತ ಪರೀಕ್ಷೆಗಳು ಮಾಡಿ ಅವ್ರಿಗೆ ಸರಿಯಾಗಿ ಚೆಕಪ್ ಬರೋಕ್ಕೆ ಇವಾಗ ಒಂದು ಗರ್ಭಿಣಿ ಹೆಂಗಸರು 8 ಸರಿ ಬರಬೇಕು ಹಾಸ್ಪಿಟ್ಲಿಗೆ. 280 ದಿನ, 9 ತಿಂಗಳು. 9 ತಿಂಗಳಲ್ಲಿ ಅಟ್ಲೀಸ್ಟ್ 8 ಸಲ ಬರೀಬೇಕು. 3 ತಿಂಗಳಿಗೆ 1 ಸಲ, ಆ ಥರ 3 ಮಂತ್ಸ್ ಒಂದು. ಲಾಸ್ಟ್ 3 ತಿಂಗಳಲ್ಲಿ ಅಟ್ಲೀಸ್ಟ್ ಮಿನಿಮಮ್ 5 ವಿಸಿಟ್ಸ್ ಆಗಿರಬೇಕು. ಸೊ ಇದರಿಂದ ಗರ್ಭಿಣಿ ಹೆಂಗಸರು ಪ್ರಾಬ್ಲಮ್ಸ್ ಎಲ್ಲ ನಾವು ಡಿಟೆಕ್ಟ್ ಮಾಡಿ ಅದಕ್ಕೆ ತಗ್ಗಾಗಿ ಟ್ರೀಟ್ಮೆಂಟ್ ಕೊಡುತ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಗರ್ಭಿಣಿ ಪ್ರಾಬ್ಲಮ್ಸ್ ಅಲ್ದಿರ ಹೆಂಗಸರು ಪ್ರಾಬ್ಲಮ್ಸ್, ಈ ನಡುವೆ PCOD, ವೈಟ್ ಡಿಸ್ಚಾರ್ಜಸ್ಸು, ಬಿಳಿ ಮುಟ್ಟಾಗೋದು, ಹೊಟ್ಟೆ ನೋವು ಬರೋದು, ಮುಟ್ಟು ನಿಲ್ಲಿಸಿದ ಅನಂತರ ಮೆನಪಾಸಲ್ ಸಿಂಪ್ಟಮ್ಸು, ಯೂರಿನರಿ ಪ್ರಾಬ್ಲಮ್ಸು, ಇದಕ್ಕೆ ತಗ್ಗಾಗಿ ಎಲ್ಲ ಥರ ಸಲಹೆಗಳು, ಎಲ್ಲ ಥರ ಪರೀಕ್ಷೆಗಳು ಮಾಡಿ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಆಸ್ಪತ್ರೆಯಲ್ಲಿ ಇರೋದು ಫೆಸಿಲಿಟೀಸು ಇದು ಅಲ್ದಿರ ಸ್ಪೆಷಲ್ IVF ಗರ್ಭಧಾರಣೆ, ಬಲ್ಜತನ ಟ್ರೀಟ್ಮೆಂಟು, ಕ್ಯಾನ್ಸರ್ ಸ್ಕ್ರೀನಿಂಗ್, ಈ ನಡುವೆ ಕ್ಯಾನ್ಸರ್ ಡಿಟೆಕ್ಷನ್ ತುಂಬ ಅವಶ್ಯಕ. ಈ ಎದೆ ಕ್ಯಾನ್ಸರು, ಸ್ಥಾನ ಕ್ಯಾನ್ಸರು, ಗರ್ಭಕೋಶ ಕ್ಯಾನ್ಸರು, ಕ್ಯಾನ್ಸರ್ ಸರ್ವಿಕ್ಸ್ ಅಂತ ಹೇಳಿರ್ತೀವಿ, ಗರ್ಭಕೋಶ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರು, ಅಂಡಾಶಯ ಕ್ಯಾನ್ಸರು, ಇದೆಲ್ಲನೂ ಡಿಟೆಕ್ಟ್ ಮಾಡಿ ಪ್ರಿವೆನ್ಷನ್ ಅಂತಾರೆ. ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂದರೆ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ಅದಕ್ಕೆ ತಗ್ಗಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಸರ್ವೀಸಸ್ ಅಲ್ದಿರ ಇವಾಗ ಅರ್ಲಿ ಡೆಲಿವರಿ ಅಂತ ಹೇಳ್ತೀವಿ. ಬೇಗ ಮಗು ಡೆಲಿವರಿ ಆಗಿದ ತಕ್ಷಣ ಮಗುನ ICU ಕೇರ್, ನ್ಯೂನೇಟಲ್ ಕೇರ್, ಅದ್ರ ಸರ್ವೀಸಸ್ಸು. ತಾಯಿಗೆ ಕಾಯಿಲೆ ಇರೋದ್ರಿಂದ ಬ್ಲಡ್ ಪ್ರೆಷರು, ಹಾರ್ಟ್ ಡಿಸೀಸು ಅಂಥ ಪ್ರಾಬ್ಲಮ್ಸ್ ಇರೋರಿಗೆ ತಾಯಂದಿರಿಗೆ ICU ಫೆಸಿಲಿಟೀಸ್ ಅದೆಲ್ಲನೂ ಈ ಲಭ್ಯವಾಗಿದೆ. ಡೆಲಿವರಿ ಅನಂತರ ರಕ್ತಧಾರಣೆ ತುಂಬ ಜಾಸ್ತಿ ಬ್ಲಡ್ ಕೊಡಬೇಕಾಗತ್ತೆ. ಅಂಥ ಬ್ಲಡ್ ಬ್ಯಾಂಕ್ ಫೆಸಿಲಿಟೀಸು ಇದೆ ನಮ್ಮ ಹತ್ರ. ಅದು ನಿಲ್ಲಿಸೋಕ್ಕೆ ಸ್ಪೆಷಲ್ ಪ್ರೊಸೀಜರ್ಸ್, ಇವಾಗ ಗರ್ಭಕೋಶ ತೆಗಿಬೇಕಾಗತ್ತೆ ಒಂದೊಂದು ಸಲ, ಅದು ಪ್ರಿವೆಂಟ್ ಮಾಡೋಕ್ಕೆ ಎಂಬಲೈಸೇಷನ್ ಅಂತ ಪ್ರೊಸೀಜರ್, ಅಂಥ ಸ್ಪೆಷಾಲಿಟಿ ಪ್ರೊಸೀಜರ್ಸ್ನು ನಮ್ಮ ಹತ್ರ ನಮ್ಮ ಸರ್ವೀಸಸ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್, ಈ ನಡುವೆ ಯಾವುದು ಅವಶ್ಯಕ, ಯಾವುದು ಮುಖ್ಯವಾಗಿ ಪೇಷಂಟ್ಗೆ ಸರಿಯಾಗಿ ಆರೈಕೆ ಕೊಡೋ ಸರ್ವೀಸಸ್ ನಮ್ಮ ಹತ್ರ ಇದೆ. ನೀವೆಲ್ಲನೂ ಉಪಯೋಗಿಸ್ಕೊಳ್ಬೋದು. ಥ್ಯಾಂಕ್ ಯು.